ಪಂಚೋಪಚಾರಕ್ಕೆ ಪೂಜೆ ಸಾಮಗ್ರಿ ಕೊಡ್ಬೇಕು, ಹೌದು. ಕಾಣಿಕೆ ಕೊಡ್ಬೇಕು, ಆ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ಗೆ ಫ್ಯೂಚರ್ಗೆ ಅಂತ ಒಂದು ಹುಂಡಿಯಲ್ಲಿ ಏನೋ ಒಂದು ಹಾಕ್ಬೇಕು. ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ಮಳೆ ಬರುತ್ತೆ, ಒಂದು 3 ತಿಂಗಳು ಇಲ್ಲ 4 ತಿಂಗಳೇ ಮಳೆ ಬರ್ಬೇಕು. ಇಡೀ 1 ವರ್ಷ ಮಳೆ ಬಂದ್ರೆ ಅಷ್ಟೇ. ಬಿಸಿಲು ಬರ್ಬೇಕು 3-3.5 ತಿಂಗಳು ಅಷ್ಟೇ. ಇಡೀ ವರ್ಷ ಬಿಸಿಲು ಬಂದ್ರೆ ಆಗಲ್ಲ. ಚಳಿ ಆಗ್ಬೇಕು 3-3.5 ತಿಂಗಳು. ಎವ್ರಿಥಿಂಗ್ ಇಸ್ ಅ ಬ್ಯಾಲೆನ್ಸ್ ಸೈಕಲ್. ನೀನ್ ನನಗೊಂದ್ ಕೊಡು, ನಾನು ಇನ್ನೊಂದ್ ಕೊಡ್ತೀನಿ. ಇದಿಲ್ದಿರ ಯಾರಾದ್ರೂ ಫ್ರೀ ಅಂತ ಹೇಳಿದ್ರೆ ಅದು ಒಂದು ಮೋಸ. ಎರಡನೇದು ಕರ್ಮ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ದೇವ್ರಿಗೂ ಸಮೇತ ಲೈಕ್ ನಾವು ಹೋಗಿ ಬೇಡದ್ರೇನೆ ಆ ದೇವ್ರು ವರ ಕೊಡೋದು ಅನ್ನೋ ತರ ಅಲ್ವಾ. ದೇವ್ರಿಗೆ ನಾವು ಹೋಗಿ ಬೇಡಬೇಕು ಭಕ್ತಿಯಿಂದ. ಆಮೇಲೆ ರಿಟರ್ನ್ ಆಗಿ ಪಂಚೋಪಚಾರಕ್ಕೆ ಪೂಜೆ ಸಾಮಗ್ರಿ ಕೊಡ್ಬೇಕು, ಹೌದು, ಕಾಣಿಕೆ ಕೊಡ್ಬೇಕು, ಆ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ಗೆ ಫ್ಯೂಚರ್ಗೆ ಅಂತ ಒಂದು ಹುಂಡಿಯಲ್ಲಿ ಏನೋ ಒಂದು ಹಾಕ್ಬೇಕು. ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ಓಕೆ. ತುಂಬಾ ಜನ ಈ ಲೋಕಲ್ ಅಲ್ಲಿ ಇರ್ತಾರೆ, ದೇವಸ್ಥಾನದ ಸುತ್ತಮುತ್ತ ಇರ್ತಾರೆ. ಅವ್ರ ಏನ್ ಮಾಡ್ತಾರೆ, ನಾವು ಡೈಲಿ ಬರ್ತಾ ಇದೀವಿ, ಸರಿ ಡೈಲಿ ಏನ್ ಕಾಣಿಕೆ ಹಾಕೋದು, ಡೈಲಿ ಏನ್ ಪೂಜೆ ಸಾಮಾನ್ ಕೊಡೋದಂತ ಡೈಲಿ. ಆಮೇಲೆ ಅವ್ರಿಗೆ ಸಪರೇಟ್ ಬೇರೆ ಕ್ಯೂ, ಅವ್ರಿಗೆ ಸಪರೇಟ್ ಡೈರೆಕ್ಟ್ ಬಂದಿದ ತಕ್ಷಣ ದರ್ಶನ. ಹೌದು ಅಂತವ್ರು. ಆದ್ರೆ ಅವರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಒಂದೇ ತರ ಇರ್ತಾರೆ, ಹಂಗೆ ಸಪ್ಪಾಗ್ತಾರೆ. ಅವ್ರಿಗೇನ್ ದೊಡ್ಡ ಫಲಿತಾಂಶ ಇರಲ್ಲ. ದೂರದಿಂದ ಬಂದವರು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರಿಗೆಲ್ಲಾ ಸೇವೆ ಮಾಡಿ, ಹೂವು ಕಾಯಿ ಕಡ್ಡಿ ಎಲ್ಲಾ ಮಾಡಿ ಹುಂಡಿಗೂ ಒಂದಷ್ಟು ಹಾಕಿ ಹೋಗ್ತಾರೆ. ಅವ್ರು ಸೂಪರ್ ಆಗಿರುತ್ತೆ. ಇದೇ ಸಣ್ಣ ವ್ಯತ್ಯಾಸ. ಅರ್ಥ ಆಯ್ತಾ? ಗಿವ್ ಅಂಡ್ ಟೇಕ್ ಪಾಲಿಸಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಯಾವ ಸಮಸ್ಯೆನೂ ಇಲ್ಲ.